ಹಲೋ GDS ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. GDS ಅಪ್ಲಿಕೇಶನ್ನ 5th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಜನನ ಸೆಲೆಕ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ಯಾವಾಗ ಹೊಸ ಅಪ್ಲಿಕೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಜಾನ್ವರಿ ಮತ್ತು ಜುಲೈನಲ್ಲಿ ಹೊಸ ನೋಟಿಫಿಕೇಶನ್ GDS ಕಡೆಯಿಂದ ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಅದೇ ಥರನೇ ಹೊಸ ನೋಟಿಫಿಕೇಶನ್ನ ಮರಳಿ ಬಿಡಬೇಕಲ್ವಾ, ಅದಕ್ಕೋಸ್ಕರನೇ GDSನವರು ಈ ಮಂತು 19ನೇ ತಾರೀಕು ಅಥವಾ 20ನೇ ತಾರೀಕು ರಿಲೀಸ್ ಮಾಡಬೇಕಾಗಿರುವಂಥ ಒಂದು ವೇಕೆನ್ಸಿ ಲಿಸ್ಟ್ನ ಇವತ್ತು ಅಂದರೆ 9ನೇ ತಾರೀಕು ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭರ್ತಿ 170 ಜನನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 170 ಜನ ಬಂದ್ಬಿಟ್ಟು ಲಕ್ಕಿ ಅಂತಲೇ ಹೇಳ್ಬೋದು. ಇದು ಲಾಸ್ಟ್ ಮೆರಿಟ್ ಲಿಸ್ಟ್ ಆಗ್ಬೋದು GDS ಅಪ್ಲಿಕೇಶನ್ದು. ಏನಕ್ಕಪ್ಪ ಅಂದರೆ 19 ಅಥವಾ 20ನೇ ತಾರೀಕು ಅವರು ಬಿಡ್ತಿರುವಂಥದ್ದು. ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು ಮೆರಿಟ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಅವರು. ಅದು ಕೂಡ 20ನೇ ತಾರೀಕು ಬಿಡ್ತಾರೆ. ಇವಾಗ ಏನಕ್ಕೆ ಬೇಗ ಬಿಟ್ಟಿದ್ದಾರೆ ಅಂದರೆ ಜುಲೈನ ಹೊಸ ನೋಟಿಫಿಕೇಶನ್ ನ್ಯೂ ವೇಕೆನ್ಸಿ ಬಂದ್ಬಿಟ್ಟು ಬರಬೇಕಲ್ವಾ, ಅದಕ್ಕೋಸ್ಕರನೇ ಬೇಗ ಬಿಟ್ಟಿದ್ದಾರೆ. 170 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ 94 ಲೋಯೆಸ್ಟ್ ಕಟ್ ಆಫ್ ಇದೆ ಅಂತಾನೆ ಹೇಳ್ಬಹುದು. ಈ ಸತಿನೂ ಕೂಡ ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ. 92 ಎಲ್ಲ ಯಾರೂ ಸೆಲೆಕ್ಟ್ ಆಗಿಲ್ಲ. ಸೊ ಹಂಗಾಗಿ ಹೊಸ ನೋಟಿಫಿಕೇಶನ್ ಬಂದ್ಬಿಟ್ಟು ನನ್ನ ಒಂದು ಪ್ರಕಾರ ಆಗಸ್ಟ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಹೊಸ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರತಿ ಒಂದು ನೋಟಿಫಿಕೇಶನ್ ಬಗ್ಗೆ ಈ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ಮತ್ತೆ ಇನ್ನೊಂದೇನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಈ ಒಂದು ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗೋರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು 27ನೇ ತಾರೀಕು ತನಕ ಕೂಡ ಕೊಟ್ಟಿದ್ದಾರೆ. 27ನೇ ತಾರೀಕು ಒಳಗಡೆ ನೀವು ಫಸ್ಟ್ ಮತ್ತು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.